ಚಲುವರಾಯಸ್ವಾಮಿಯವರು ತಮ್ಮ ಅವಧಿಯಲ್ಲಿ ಏನು ಮಾಡಬೇಕು, ಒಂದು ಲ್ಯಾಂಡ್ ಮಾರ್ಕ್ ನಾನು ಹಿಂಗೆ ಮಾಡಿ ಹೋಗಬಲ್ಲೆ ನಾನು ನನ್ನ ಇದರಲ್ಲಿ. ಯಾಕಂದರೆ ಇವತ್ತು ನಾನು ಹೇಳಿದಂಗೆ ಬೈರೇಗೌಡರ ಹೆಸರು ನಾವು 20 ವರ್ಷ ನಂತರ ಕೂಡ ನೆನಪು ಮಾಡ್ಕೊಳ್ತೀವಿ ಅಂದರೆ ಸಮಥಿಂಗ್ ಅವ್ರೇನೋ ಮಾಡಿದ್ದಾರೆ ಅಂತೇಳಿ. 30 ವರ್ಷ ನಂತರ ಅವ್ರು ಮಾತಾಡ್ತೀವಿ ಅಂದರೆ ಏನೋ ಮಾಡಿದ್ದಾರೆ. ಆ ರೀತಿಯಲ್ಲಿ ಚಲುವರಾಯಸ್ವಾಮಿ ಅವರ ಯೋಚನೆ ಏನಿದೆ ಅಂತೇಳಿ. ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಹೇಳಿದೆ ನಾನು. ಈ ಕಬ್ಬು ಮತ್ತು ದೊಡ್ಡ ದೊಡ್ಡ ಪ್ರಮಾಣದ ಬೆಳೆನ ಕಟಾವು ಮಾಡ್ತಕ್ಕಂಥ ಯಂತ್ರ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ನಾವು ಕಳೆದ ಬಾರಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದೇ ಯೂನಿಟ್ಗೆ ಒಬ್ಬ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂದರೆ ಅದು ಇಮ್ಯಾಜಿನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಮೊನ್ನೆ ಕಳೆದ ವರ್ಷ ಕೊಟ್ಟಿದ್ದೀವಿ. 100 ಕೋಟಿವರೆಗೂ ಸಹ ಆ ಒಂದು ಅನುದಾನವನ್ನು ಸರ್ಕಾರದಿಂದ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಈ ಸಲ ಜಾರಿಗೆ ತಂದಿದ್ದೀವಿ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಅಂತ, ಅದನ್ನು ಮಾಡಿದ್ದೀವಿ. ಸೊ ಈಗ ಕೃಷಿ ಭಾಗ್ಯ ನಾನು ಹೇಳಿದ್ನಲ್ಲ 224ಕ್ಕೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಮತ್ತು ಪ್ರತ್ಯೇಕ ಆಹಾರ ಆಯುಕ್ತಾಲಯ ಮಾಡಬೇಕು ಅಂತ ಮಾಡಿ ಅದು ಎಲ್ಲ ಒಂದು 4 ಡಿಪಾರ್ಟ್ಮೆಂಟ್ ಮಾಡಬೇಕು ಅಂದು, ಕೆಲವು ಡಿಪಾರ್ಟ್ಮೆಂಟ್ ಅದು ಬೇಡ ಪ್ರತ್ಯೇಕವಾಗಿರಬೇಕು ಅಂದರು. ಹಾಗಾಗಿ ಕೃಷಿನಲ್ಲಿ ಪ್ರೋಸೆಸಿಂಗ್ ಇದನ್ನು ಡೈರೆಕ್ಟ್ರೇಟ್ ಅಂತ ಮಾಡಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ದೀವಿ. ಸಮುದಾಯ ಬೀಜ ಸ್ಥಾಪನೆ, ನಮ್ಮ ಮಿಲೆಟು, ಮತ್ತು ಜ್ಞಾನ ಕೇಂದ್ರ ಅಭಿವೃದ್ಧಿ. ಈಗ ಮಣ್ಣು ಟೆಸ್ಟ್ ಇದೆಯಲ್ಲ ಅದು ಬಹಳ ಮುಖ್ಯ, ಅದನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಸಾಯಿಲ್ ಟೆಸ್ಟ್ ಮಾಡಿ ಅದನ್ನು ರಿಪೋರ್ಟ್ ESAP ಅಂತ ಒಂದು ಮಾಡಿ, ಯಾವ್ದಾದ್ರು ಒಂದು ಗಿಡ ಇದ್ದರೆ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆದ್ರೆ ಅದು ಯಾವ ಕಾಯಿಲೆ, ಅದಕ್ಕೇನು ಪರಿಹಾರ ಅಂತೇಳಿ ಆ ವ್ಯಕ್ತಿಗೆ, ಆ ಹೊಲದ ಯಾರು ಯಜಮಾನ ಇರ್ತಾನೆ ಅವನ ಮೊಬೈಲ್ಗೆ ಹೋಗುತ್ತೆ. ಸೊ ಆ ಥರದ್ದೊಂದು ESAPನ್ನು ಕಳೆದ 2 ತಿಂಗಳಿಂದ ಜಾರಿಗೆ ತಂದು ಮಾಡಿದ್ದೀವಿ. ಭೂಸಾರ ಇದು ನಾವು ಒಂದು ನಿಮಿಷ ಸ್ಟಾರ್ಟಪ್ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಮತ್ತು ಸಂಶೋಧನಾ ರೈತರಿಗೆ, ಕೃಷಿಗೂ ನಮ್ಮ ಇಲಾಖೆಗೂ ಮತ್ತು ಈ ಯೂನಿವರ್ಸಿಟಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಅವರಿಗೆ ನೀರಿನ ಬಳಕೆ, ಮಣ್ಣಿನ ಶಕ್ತಿ ಎಲ್ಲವನ್ನು ಜನಕ್ಕೆ ಹೆಚ್ಚು ಪರಿಚಯಿಸಿ ಹೆಚ್ಚು ಇಳುವರಿ ಬರ್ತಕ್ಕಂಥ ಮಟ್ಟಕ್ಕೆ ರೈತರಿಗೆ ಮಾರ್ಕೆಟ್ ವ್ಯವಸ್ಥೆವರೆಗೂ ನಮ್ಮ ಕೃಷಿ ಇಲಾಖೆಯಲ್ಲಿ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮವನ್ನು ತಂದಿದ್ದೀವಿ. ಜಾರಿ ಮಾಡ್ತಾಯಿದ್ದೀವಿ. ಈ ವರ್ಷ ಇನ್ನೂ ಹೆಚ್ಚಿನ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಬಹುತೇಕ ನಮ್ಮ ಇಲಾಖೆಯಲ್ಲಿ ಭಾಳ ವರ್ಷ ಮಾಡಿದ್ದಾರೆ ಹಿಂದಿನ ಅನೇಕರು, ಆದರೆ ಈ 2 ವರ್ಷದಲ್ಲಿ ನನಗೆ ತೃಪ್ತಿ ಇದೆ. ಸಾಕಷ್ಟು ಟೆಕ್ನಿಕಲ್ ಆಗಿ ಆಧುನಿಕವಾದಂಥ ಒಂದು ಕೃಷಿಯನ್ನು ಮಾಡ್ತಕ್ಕಂಥ, ಈಗ ನಾನು ಮೊನ್ನೆ ಗೌರಮ್ಮ ಅಂತೇಳಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ಅದನ್ನು ನೋಡಿದ್ದೀರ ಅಂತ ಕಾಣುತ್ತೆ ಟಿ ವಿನಲ್ಲಿ. ಬರೀ 20-39 ಕುಂಟೆಲಿ ಅಮ್ಮ 2 ಹೆಣ್ಣು ಮಕ್ಕಳನ್ನ ಇಂಜಿನಿಯರ್ ಮಾಡಿ, ಒಬ್ಬಳನ್ನ ಮದುವೆ ಮಾಡಿ, ವರ್ಷದಲ್ಲಿ ಎಲ್ಲ ಖರ್ಚುಗಳದ್ದು 10 ಲಕ್ಷ ರೂಪಾಯಿ ಉಳಿಸ್ತೀನಿ ಅಂತಾರೆ. ಆ ಥರದ್ದು ಅವ್ರಿಗೆ ನಿಮ್ಮಿಂದ ಏನು ಅಂದರೆ ನಮ್ಮ ಇಲಾಖೆಯಿಂದ ಏನೆಲ್ಲ ಸಹಾಯ ಆಗಿದೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಿ ಹೇಳ್ತಾಯಿದ್ರು. ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ ಸಾಕಷ್ಟು. ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೀರಿ, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಯೋಚನೆ ಬಂತು ಇವಾಗ ಅಂತ? ಇದು ಮೊನ್ನೆ KRS ತುಂಬಿದಾಗ ಪಾಪ ಅದಕ್ಕೆ ಒಂದು BJPಯವರು ಜನತಾದಳದವರು ಸಿದ್ದರಾಮಯ್ಯನವ್ರ ಕಾಲ್ಗುಣ ನೀರು ಯಾವುದು ಕಟ್ಟೆ ತುಂಬಲಿಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ರು. ಏನು ರೀ ಜನ ಹೆಂಗೆ ಮಾತಾಡ್ತಾರೆ ಅಂದರೆ ಈ ವ್ಯವಸ್ಥೆನಲ್ಲಿ ಒಂದೊಂದ್ಸಲ ಅವ್ರಿಗೆಲ್ಲ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಹೆಂಗಾರೆ ಇವ್ರು ಈ ರಾಜ್ಯದಲ್ಲಿ ಇಲ್ವಾ, ಈ ಮಣ್ಣಿನ ಮೇಲೆ ಇವ್ರು ಓಡಾಡ್ತಾ ಇಲ್ವಾ? ಒಬ್ಬ ಮುಖ್ಯಮಂತ್ರಿಯವರ ಕಾಲ್ಗುಣ, ಮುಖ್ಯಮಂತ್ರಿಯವರು ಸಹ ಹಿಂದೆ 13-18 ಮುಖ್ಯಮಂತ್ರಿ ಆದಾಗಲೂ 2 ಸಾರಿ KRSಗೆ ಪೂಜೆ ಮಾಡಿದ್ದಾರೆ. ಆದರೆ ಅವ್ರು ಮಾತನಾಡ್ಬೇಕಾದ್ರೆ ಯಾವ ರೀತಿ ಮಾತನಾಡ್ತಾರೆ. ಬಹುಶಃ ಈ ಸಾರಿ ಇಡೀ ರಾಜ್ಯದ ಎಲ್ಲ ಕಟ್ಟೆಗಳು ತುಂಬಿತು. ಹೌದು, ಎಲ್ಲ ಕಟ್ಟೆಗಳು ಜುಲೈ ಆಗಸ್ಟು ತುಂಬ್ತಿದ್ದವು, ಸೆಪ್ಟೆಂಬರಲ್ಲಿ ತುಂಬ್ತಿದ್ದವು, ಆಷಾಢದಲ್ಲಿ 1 ತಿಂಗಳು ಅರ್ಲಿ ತುಂಬಿಬಿಟ್ಟಿದ್ದು. ತುಂಬಿ 1,80,000 ಕ್ಯೂಸೆಕ್ಸನ್ನು ನಾವು KRSಯಿಂದ ಹೋಗುವಂಥ ಅನಿವಾರ್ಯ ತಡೆಯೋಕ್ಕಾಗದಲ್ಲೇ ತಮಿಳ್ನಾಡಿಗೆ ಹೋಗು. ತಮಿಳ್ನಾಡವರು 10 ದಿವಸ ತಡೀರಿ ಅಂದ್ರೂ ಕೇಂದ್ರ ಸರ್ಕಾರದವರು ನೀರು ಬಿಡಬೇಕು ಅಂತ ಆದೇಶ ಮಾಡಿದ್ರು. ನಾನು ಅವತ್ತು ಮೀಟಿಂಗ್ ಹೇಳಿದೆ, 1 ವಾರ ತಡೀರಿ ಸರ್ ನೋಡೋದು. 1 ವಾರ ಅಲ್ಲ, ಅವತ್ತು 1ದೇ ದಿವಸಕ್ಕೆ ಮಳೆ ಬಂದು ತುಂಬೋಯ್ತು ನೀರು. ಇದೆಲ್ಲ ಆದಾಗ ಅಲ್ಲಿ ನಾವು ಪೂಜೆಗೆ ಹೋದಾಗ ನೀರಾವರಿ ಸಚಿವರು ನಮ್ಮ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಗಂಗಾ ಆರತಿ ಏನಿದೆ ಅದು ಭಾಳ ದೇಶದಲ್ಲೇ ಒಂದು ಪ್ರಸಿದ್ಧಿ ಇರ್ತಕ್ಕಂಥದ್ದು. ನಾವು ಯಾಕೆ ಕಾವೇರಿ ಆರತಿನ ಮಾಡಬಾರ್ದು? ಚಲುವರಾಯಸ್ವಾಮಿ ಒಂದು ಕೆಲಸ ಮಾಡಿ, ನಿಮ್ಮ ಲೀಡರ್ಶಿಪ್ಪಲ್ಲಿ ಈ ಭಾಗದ ಯಾರು ಬರ್ತಾರೆ ಶಾಸಕರು, ಒಂದಷ್ಟು ಅಧಿಕಾರಿಗಳು, ಒಂದಷ್ಟು ಮೀಡಿಯಾದವ್ರನ್ನೂ ಕರ್ಕೊಂಡೋಗಿ ನಮ್ಮ ವಾರಣಾಸಿ, ಕಾಸಿನಲ್ಲಿ ಮತ್ತು ಹರಿದ್ವಾರ ಈ 2 ಕಡೆ
ಹರಿದ್ವಾರದಲ್ಲಿ ಭಾಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಹೌದು. 100 ವರ್ಷ ಎಂಥ ಟೈಮ್ನಲ್ಲೂ ಅದು ನಿಲ್ಲಿಸಿರಲಿಲ್ಲ ಅಂತ. ವಾರಣಾಸಿಗಿಂತನೂ ಫೇಮಸ್ಸು ಗಂಗಾ ಆರತಿ ಅಂತ ಹೇಳ್ತಾರೆ. ಅಲ್ಲಿ ಎರಡೂ ಕಡೆ ನೋಡಿ ಬಂದು ನಂಗೆ ರಿಪೋರ್ಟ್ ಕೊಡಿ, ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬೇಗ ಇಲ್ಲೂ ಕಾವೇರಿ ಆರತಿಯನ್ನು ಪ್ರಾರಂಭ ಮಾಡೋಣ ಅಂತೇಳಿ ಭಾಳ ಆಸೆಯಿಂದ ನಮಗೆ ಹೇಳಿದ್ದಾರೆ. ನಾನು ನಾಳೆ ಶುಕ್ರವಾರ, ಸೊ 20ನೇ ತಾರೀಕು ಒಂದು 25 ಜನ ಶಾಸಕರು, ಒಂದಷ್ಟು ಅಧಿಕಾರಿಗಳು, ಒಂದು ಸ್ವಲ್ಪ ಮೀಡಿಯಾ ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವತ್ತು ನೋಡ್ಕೊಂಡು. ಕಡೆದಾಗಿ ತಮ್ಮ ಹತ್ರ ಒಂದು ಪ್ರಶ್ನೆ. ಒಕ್ಕಲಿಗರ ಸಭೆಯನ್ನು ಬೇರೆ ಮಾಡ್ತಾ ಇದ್ದಾರೆ, ಒಕ್ಕಲಿಗರ ಶಾಸಕರೆಲ್ಲ ಕೂತ್ಕೊಂಡು ಸಭೆಯನ್ನು ಮಾಡ್ತಾರೆ, ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರ? ಸರ್, ಮುಖ್ಯಮಂತ್ರಿ ಮಾಡೋದು ಯಾರನ್ನು ಮಾಡೋದು ಈ ಖಾಲಿ ಅಂತೂ ಇಲ್ಲ. ಅದು ಸಂದರ್ಭ ಬಂದಾಗ ತೀರ್ಮಾನ ತಗೊಳ್ಳೋಕ್ಕಂಥದ್ದು ನಮ್ಮದು ಪಕ್ಷ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ 4 ಜನ ಟೀಮ್ ಲೀಡ್ರು ನಮಗೆ ರಾಜ್ಯದಲ್ಲಿ. ಒಬ್ಬರು ಇನ್ಚಾರ್ಜ್ ಇದ್ದಾರೆ, ಒಬ್ಬರು ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಒಬ್ಬರು ಅಧ್ಯಕ್ಷರಿದ್ದಾರೆ, ಒಬ್ಬರು ನಾಯಕರಿದ್ದಾರೆ. ಅವ್ರು ತೀರ್ಮಾನ ತಗೋತಾರೆ. ನಾವೀಗ ಸದ್ಯಕ್ಕೆ ನಮ್ಮ ರಾಜ್ಯದ ರೈತರ ಪರವಾಗಿ ಕೆಲಸ ಮಾಡಬೇಕು, ನಾವೆಲ್ಲ ಒಟ್ಟಾಗಿರಬೇಕು. 136 ಜನ ಶಾಸಕರು, 34 ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪಲ್ಲಿ ಡಿ ಕೆ ಶಿವಕುಮಾರೇ ಘೋಷಣೆ ಮಾಡಿದ್ದಾರೆ. ನಾವೀಗ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗೋದು, ಯಾವಾಗ ಬದಲಾವಣೆ ಆಗೋದು ಆ ವಿಚಾರ ನಮ್ಮ ಮುಂದೆ ಇಲ್ಲ, ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಾವು ನಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ರಾಜ್ಯದಲ್ಲಿ ಜನರ ಪರವಾದಂಥ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳನ್ನ ಜಾರಿಗೆ ಮಾಡೋಣ. ಸೊ ಆ ವಿಚಾರ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಆ ವಿಚಾರ ನಾವು ಯಾಕೆ ಇದನ್ನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಧನ್ಯವಾದ ಚಲುವರಾಯಸ್ವಾಮಿ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ. ಥ್ಯಾಂಕ್ ಯು.